ಆ ದೇಹಗಳಿಗೆ ನಾನೇ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೇನೆ. ನೋಡಿ ಪ್ರಿಯರೇ, 37ನೇ ವಚನ ಓದ್ತಾ ಇದ್ದೀನಿ. ಒಂದು ವೇಳೆ ಗೋಧಿಯನ್ನಾಗಲಿ ಬೇರೆ ಯಾವುದೇ ಬೀಜವನ್ನಾಗಲಿ ಬಿತ್ತುವಾಗ ಬರೀ ಕಾಳನ್ನೇ ಹೊರೆತು ಮುಂದೆ ಆಗಬೇಕಾದ ದೇಹವನ್ನು ಬಿತ್ತುವುದಿಲ್ಲವಲ್ಲ. ಆದರೆ ದೇವರು ತನ್ನ ಇಷ್ಟದಂತೆ ದೇಹಕ್ಕೆ ದೇಹವನ್ನು ಕೊಡುತ್ತಾನೆ. ಒಂದೊಂದು ಬೀಜಕ್ಕೆ ಅದರದರ ದೇಹವನ್ನು ಕೊಡುತ್ತಾನೆ. ನೀವು ಯಾವ ಬೀಜ ಹಾಕಿದ್ದೀರಾ? ಗೋಧಿ ಹಾಕಿದ್ದೀರಾ? ಅಕ್ಕಿ ಹಾಕಿದ್ದೀರಾ? ನೀವು ಯಾವ ಬೀಜ ಹಾಕಿದ್ದೀರೋ ಅದೇ ಬೀಜಕ್ಕೆ ಅದೇ ದೇಹವನ್ನು ಕೊಡ್ತಾ ಇದ್ದಾನೆ ಪ್ರಿಯರೇ. ನೋಡಿದ್ರೆ ಎಷ್ಟು ಒಳ್ಳೆ ದೇವರು ಪ್ರಿಯರೇ. ನೀವು ಬಿತ್ತಿರುವಂಥ ಬೀಜ ಗೋಧಿ ಬೀಜ ಹಾಕಿದ್ದಾರೆ ಅಂತ ತಿಳ್ಕೊಳ್ಳಿ, ಜೋಳದ ಗಿಡಗಳು ಮೊಳಿತಾ ಇದೆಯೇನ್ರಿ? ನೀವು ಬಿತ್ತಿರುವಂಥ ಬೀಜಕ್ಕೆ ಏನು ಬೀಜ ಹಾಕಿದ್ದೀರೋ ಅದೇ ಗಿಡಗಳನ್ನು ಹುಟ್ಟಿಸ್ತಾ ಇದ್ದಾನೆ ದೇವರು. ಯಾವ ಬೀಜಗಳನ್ನು ಹಾಕಿದ್ದೀರೋ ಅದೇ ಮರವನ್ನು ದೇವರು ಹುಟ್ಟಿಸ್ತಾ ಇದ್ದಾನೆ ಪ್ರಿಯರೇ. ಇಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ, ಒಂದೊಂದು ಬೀಜಕ್ಕೆ ಅದರದ ದೇಹವನ್ನು ಕೊಡುತ್ತಾನೆ. ಎಲ್ಲ ಶರೀರಗಳು ಒಂದೇ ವಿಧವಾದವುಗಳಲ್ಲ. ಮನುಷ್ಯರ ಶರೀರ ಬೇರೆ, ಪಶುಗಳ ಶರೀರ ಬೇರೆ, ಪಕ್ಷಿಗಳ ಶರೀರ ಬೇರೆ, ಮೀನುಗಳದ್ದು ಬೇರೆ. ಇದಲ್ಲದೆ ಪರಲೋಕದ ದೇಹಗಳುಂಟು. ಆದರೆ ಪರಲೋಕದ ದೇಹಗಳ ಮಹಿಮೆ ಬೇರೆ, ಭೂಲೋಕದ ದೇಹಗಳ ಮಹಿಮೆ ಬೇರೆ. ಸೂರ್ಯನ ಮಹಿಮೆ ಒಂದು ವಿಧ, ಚಂದ್ರನ ಮಹಿಮೆ ಇನ್ನೊಂದು ವಿಧ ಅಂತಂದು ಹೇಳ್ತಾ ಇದ್ದೇನೆ. ನೋಡಿದ್ರಾ ಏನ್ರಿ? ಭೂಮಿ ಮೇಲೆ ಎಷ್ಟು ಜೀವಿಗಳಿದೆ ಪ್ರಿಯರೇ. ಕೋಳಿಗೆ ಒಂದು ದೇಹ ಕೊಟ್ಟಿದ್ದಾನೆ, ಮೀನುಗಳಿಗೆ ಒಂದು ದೇಹ ಕೊಟ್ಟಿದ್ದಾನೆ, ಏನ್ರಿ? ಕುರಿಗಳಿಗೆ ಒಂದು ದೇಹವನ್ನು ಕೊಟ್ಟಿದ್ದಾನೆ, ಮೇಕೆಗಳಿಗೆ ಇನ್ನೊಂದು ದೇಹವನ್ನು ಕೊಟ್ಟಿದ್ದಾನೆ, ದನಗಳಿಗೆ, ಪಶುಗಳಿಗೆ, ಏನ್ರಿ? ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳಿಗೆ ಒಂದೊಂದು ದೇಹ ಕೊಟ್ಟಿದ್ದಾನಾ? ಕೋಳಿ ಇದಕ್ಕೊಂದು ದೇಹ ಕೊಟ್ಟಿದೆ, ಇದೊಂದು ಆಕಾರ. ಮೀನು ಇದೆ, ಇದಕ್ಕೊಂದು ಆಕಾರ. ಯಾರು ಮಾಡಿದ? ಡಿಸೈನ್ ಯಾರು? ಮನುಷ್ಯನು ಮಾಡ್ತಾನೆ ಡಿಸೈನ್. ಮನುಷ್ಯನು ಕೋಳಿ ಡಿಸೈನು, ಮೀನದ ಡಿಸೈನು, ಅಕ್ಕಿ ಡಿಸೈನು, ಇಲ್ಲಾಂತಂದರೆ ಹುಲಿ ಡಿಸೈನು, ಒಂದೊಂದು ಡಿಸೈನ್ ಹಾಕ್ತಾನೆ. ಆದರೆ ಅದಕ್ಕೆ ಜೀವ ಕೊಡಲ್ಲ ಮನುಷ್ಯ ಏನ್ರಿ ಜೀವ ಕೊಡ್ತಾನೆ? ಹುಲಿಗೆ ಏನಾದರೂ ಜೀವ ಕೊಡೋಕ್ಕಾಗತ್ತಾ? ಆದರೆ ಜೀವ ಕೊಡುವವರು ಯಾರು? ಸರ್ವೇಶ್ವರನು. ನಮಗೆ ತಂದೆಯಾಗಿರುವಂಥ ದೇವರು, ನಿಮಗೆ ತಂದೆಯಾಗಿರುವಂಥ ದೇವರು, ಭೂಮಿ ಮೇಲೆ ಹುಟ್ಟಿರುವಂಥ ಮಾನವರಿಗೆಲ್ಲರಿಗೆ ತಂದೆಯಾಗಿರುವಂಥ ಪರಮಾತ್ಮನು ಸರ್ವೇಶ್ವರನು. ಅಂಥ ತಂದೆಯಾಗಿರುವಂಥ ದೇವರು ಎಲ್ಲ ಪ್ರಾಣಿಗಳಿಗೆ, ಎಲ್ಲ ಪಕ್ಷಿಗಳಿಗೆ, ಎಲ್ಲ ಜೀವಿಗಳಿಗೆ ಅದಕ್ಕೆ ಸಂಬಂಧಪಟ್ಟಿರುವಂಥ ದೇಹಗಳನ್ನು ಕೊಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಮೀನುಗಳು ಇದೊಂದು ದೇಹ, ಪಕ್ಷಿಗಳು ಇದೊಂದು ದೇಹ, ಜಂತುಗಳು ಇದೊಂದು ದೇಹ, ಸಿಂಹಕ್ಕೆ ಒಂದು ದೇಹ, ಆನೆಗಳಿಗೆ ಒಂದು ದೇಹ, ಏನ್ರಿ? ಆನೆಗಳಿದೆ, ಒಂಟೆಗಳಿದೆ, ಸಿಂಹಗಳಿದೆ, ಹುಲಿಗಳಿದೆ. ಅದಕ್ಕೆ ದೇಹಗಳನ್ನು ಕೊಡ್ತಾ ಇದ್ದಾನೆ. ಅಂದರೆ ದೇವರ ಕೈಯಲ್ಲಿದೆಯಾ ಈ ದೇಹಕ್ಕೆ ಇದು ಕೊಡಬೇಕು, ಈ ಪ್ರಾಣಿಗೆ ಈ ದೇಹವನ್ನು ಕೊಡಬೇಕಂತಿದೆಯಾ? ಅದೇ ಪ್ರಕಾರ ಅಂತರಿಕ್ಷದಲ್ಲಿ ಬೇರೆ ಸೂರ್ಯನಿದ್ದಾನ, ಸೂರ್ಯನಿಗೆ ಒಂದು ಮಹಿಮೆ, ಚಂದ್ರನಿಗೆ ಇನ್ನೊಂದು ಮಹಿಮೆ. ಚಂದ್ರನಿಗೆ ಏನು ಮಹಿಮೆ? ಸೂರ್ಯನ ಥರ ಚಂದ್ರನು ಉರಿಯೋದಿಲ್ಲ ಪ್ರಿಯರೇ. ಸೂರ್ಯನು ಉರಿಯುವ ಹಾಗೆ ಚಂದ್ರನು ಉರಿತಾ ಇದ್ದಾನ? ಚಂದ್ರನು ಭೂಮಿಯ ಮೇಲೆ ಬೆಳಕು ಕೊಡಬೇಕು. ಯಾವಾಗ? ರಾತ್ರಿ ಹೊತ್ತು ಸೂರ್ಯನು ಉರಿಬೇಕು, ದಗ ಉರಿಬೇಕು. ಯಾಕೆ? ಮಳೆ ಬರಬೇಕಂದ್ರೂ, ಬೆಳೆ ಬರಬೇಕಂದ್ರೂ ಸೂರ್ಯನು ಉರಿಬೇಕು. ಸೂರ್ಯನಿಗೆ ಕೊಟ್ಟಿರುವಂಥ ಮಹಿಮೆ ಬೇರೆ, ಚಂದ್ರನಿಗೆ ಕೊಟ್ಟಿರುವಂಥ ಮಹಿಮೆ ಬೇರೆ. ಅಂತರಿಕ್ಷದಲ್ಲಿ ನಕ್ಷತ್ರಗಳಿದೆ, ಅದಕ್ಕೂ ಒಂದೊಂದಕ್ಕೆ ಒಂದೊಂದು ಮಹಿಮೆಯನ್ನು ಕೊಟ್ಟಿದ್ದಾನೆ ದೇವರು. ಇದೆಲ್ಲ ಸೃಷ್ಟಿಕರ್ತನ ಯಾರು? ಸರ್ವೇಶ್ವರನು. ಆತನ ಯಾರು? ನಿಮಗೆ ಪ್ರಾಣ ಕೊಟ್ಟಿರುವಂಥ ತಂದೆ. ಆತನ ಮಾತು ಕೇಳ್ತೀವ? ಕೇಳೋದಿಲ್ಲ ನಾವು. ಲೋಕದಲ್ಲೆಲ್ಲ ಬೇಕು, ಆತನ ಮಾತ್ರ ಆತನ ವಾಕ್ಯವನ್ನು ಮಾತ್ರ ಕೇಳ್ತಾ ಇಲ್ಲ ಪ್ರಿಯರೇ. ನೋಡಿದ್ರ? ಒಂದೊಂದು ದೇಹಕ್ಕೆ ಒಂದೊಂದು ಮಹಿಮೆ ಕೊಟ್ಟಿದ್ದಾನೆ. ಅದಕ್ಕೆ ಪರಲೋಕದಲ್ಲಿ ದೇಹಗಳುಂಟು, ಆ ದೇಹಗಳಿಗೆ ಮಹಿಮೆ ಬೇರೆ. ಭೂಲೋಕದಲ್ಲಿ ದೇಹ ಉಂಟು, ಈ ದೇಹಗಳಿಗೆ ಮಹಿಮೆ ಬೇರೆ. ಈ ದೇಹಕ್ಕೆ ಎಂಥ ಮಹಿಮೆ ಪ್ರಿಯರೇ? ಇಷ್ಟೆಲ್ಲ ಕುಂತಿದ್ದೀರ, ಭೂಮಿ ಎಷ್ಟು ಮಂದಿ ಕುಂತಿದ್ದೀರ ಪ್ರಿಯರೇ? ನಿಮ್ಮ ದೇಹಗಳಿಗೆ ದೇವರೇ ಉಂಟು ಮಾಡಿದ್ದಾನ ಅಥವಾ ಮನುಷ್ಯರು ಉಂಟು ಮಾಡ್ಕೊಂಡಿದ್ದಾರ? ಒಂದೊಂದು ದೇಹ ಒಂದೊಂದು ರೀತಿ ಇದೆ ಪ್ರಿಯರೇ. ಹೌದಂತೀರ ಅಲ್ವಂತೀರ? ಒಂದೊಂದು ದೇಹಕ್ಕೆ ಒಂದೊಂದು ಆಕಾರವನ್ನು ಕೊಟ್ಟಿದ್ದಾನೆ ಪ್ರಿಯರಾದ ದೇವರ ಮಕ್ಕಳಿರ. ಅದಕ್ಕೆ ನೋಡಿ, ಭೂಮಿ ಮೇಲೆ ಪುನರುತ್ಥಾನ ಇಲ್ಲ ರೀ, ಸ್ವರ್ಗ ಇಲ್ಲ ರೀ, ನರಕ ಇಲ್ಲ ರೀ. ಕುಡಿಬೇಕು, ಚೆನ್ನಾಗಿ ಕುಡಿಬೇಕು, ತಿನ್ನಬೇಕು, ಹಾಗಿರ್ಬೇಕು ಅಂತಾರೆ. ಅದಕ್ಕೆ ಸಿಟಿಯಲ್ಲಿ ನೋಡ್ರಿ ಪ್ರಿಯರೇ, ಕುಣಿಯೋದು, ದನ ಕುಣಿತಾ ಇರ್ತಾರೆ, ಬೇಸು ಕುಡಿತಾ ಇರ್ತಾರೆ. ಮೈ ಮೇಲೆ ಬಟ್ಟೆ ಇದೆಯೋ ಇಲ್ಲೋ ಎಲ್ಲ ಮರ್ತೋಗ್ತಾರೆ. ಹುಚ್ಚರಾಗಿ ತಿರುಗ್ತಾ ಇದ್ದಾರೆ ಪ್ರಿಯರೇ. ರಾತ್ರಿ 11 ಗಂಟೆ ಆದರೆ ಪ್ರಿಯರೇ, ದೊಡ್ಡ ಇಂಜಿನಿಯರ್ಗಳು, ಸಾಫ್ಟ್ವೇರ್ ಇಂಜಿನಿಯರ್ ಹೇಳ್ಕೊಳ್ಳೋರು ಫುಲ್ಲು ಕುಡಿಯೋದು, ಹೆಣ್ಣು ಹುಡುಗರು ಗಂಡು ಹುಡುಗರು ಫುಲ್ಲು ಕುಡಿಯೋದು. ಕುಡಿದ ನಂತರ ಏನ್ರಿ ಇಷ್ಟ ಬಂದಾಗ ನಡ್ಕೊಳ್ತಾ ಇದ್ದಾರೆ ಪ್ರಿಯರೇ. ಯಾಕೆ?
ಸ್ವರ್ಗ ಇಲ್ಲ, ನರಕ ಇಲ್ಲ, ಪುನರುತ್ಥಾನ ಇಲ್ಲ, ಏನಿಲ್ಲ. ತಿನ್ನಬೇಕು, ಕುಡಿಬೇಕು, ಸುಖವಾಗಿರಬೇಕು ಅಂತ ಹೇಳ್ತಾರೆ. ಆಮೇಲೆ ಸಡನ್ಗೆ ಸತ್ತೋಗ್ತಾರೆ, ಬೆಂಕಿ ಕೆರೆಗೆ ಹೋಗ್ತಾರೆ ಪ್ರಿಯರೇ. ಅದಕ್ಕೆ ಯೇಸು ಸ್ವಾಮಿ ಪ್ರೀತಿಸಿ, ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನನ್ನ ಬಳಿಗೆ ಬನ್ನಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿಯ್ಯ. ಎಷ್ಟು ಒಳ್ಳೆ ಮಾತು ಹೇಳಿದ್ದಾರೆ. ಏನ್ರಿ ನಿಮಗೆ ನಿಮ್ಮ ಮೇಲೆ ಏನಾದರೂ ದೊಡ್ಡದು ಭಾರ ಹೊರಿಸಿದಾನ? ಇಲ್ಲ ಪ್ರಿಯರೇ, ಒಳ್ಳೆ ಮಾತನ್ನು ಹೇಳಿದ್ದಾನೆ. ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿ ಅಂತ ಹೇಳಿದ್ದಾರೆ. ಸಮಾಜವನ್ನು ಉದ್ಧಾರ ಮಾಡಿ ಅಂತ ಹೇಳಿದ್ದಾನೆ. ಸಮಾಜದಲ್ಲಿ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿ, ಎಲ್ಲರಿಗೋಸ್ಕರ ಕಷ್ಟಪಡಿ, ನಿಮ್ಮ ದೇಹಗಳನ್ನು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಭಯದಿಂದ ಭಕ್ತಿಯಿಂದ ಜೀವಿಸಿ ಅಂತ ಹೇಳಿದ್ದಾನೆ. ಎಷ್ಟು ಉತ್ತಮವಾದಂಥ ಒಳ್ಳೆ ಮಾತನ್ನು ಹೇಳಿದ್ರೆ ಸಮಾಜ ಒಪ್ಪುತ್ತಾ ಪ್ರಿಯರೇ? ಸಮಾಜ ಕೆಟ್ಟೋಗಿದೆ ಪ್ರಿಯರೇ. ಕೆಟ್ಟೋಗಿರುವಂಥ ಈ ಸಮಾಜವನ್ನು ಉದ್ಧಾರ ಮಾಡೋದಕ್ಕೆ ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತನು ಬಂದು ಮಹಾಜ್ಞಾನ ಸಂಗತಿಗಳನ್ನು ತಿಳಿಸ್ಕೊಟ್ಟಿದ್ದಾನೆ ಪ್ರಿಯರೇ. ಅಂಥ ಮಹಾಜ್ಞಾನಿಗೆ 1ನೇ ಶತಮಾನದಲ್ಲಿ ಸಿಲುಬೆ ಹಾಕ್ರಿ, ಈತನಿಗೆ ಸಿಲುಬೆ ಹಾಕ್ರಿ ಅಂತ ಹೇಳಿ ಏನ್ರಿ ಇಲ್ಲದ್ದು ಸಲ್ಲದ್ದೆಲ್ಲ ಕೂಡ ಆತನ ಮೇಲೆ ಕಂಪ್ಲೇಂಟ್ ಕೊಟ್ಟು ಆತನ ಮೇಲೆ ನಿಂದೆಗಳನ್ನು ಹೊರಿಸಿ ಏನ್ರಿ ಸಾಯಿಸೋದಕ್ಕೆ ಇಷ್ಟಪಟ್ಟರು ಪ್ರಿಯರೇ. ಆದರೆ ಆತನು ಮಾಡಿರುವಂಥ ಎಷ್ಟು ಅದ್ಭುತವಾದಂಥ ಮಾತು ಪ್ರಿಯರೇ. ಇನ್ನೊಂದು ಲೋಕ ಇದೆ, ಇನ್ನೊಂದು ಜೀವಿತ ಇದೆ ಅಂತ ಹೇಳಿದ್ದಾನೆ. ಒಂದು ಎಕ್ಸಾಂಪಲ್ ನಿಮ್ಗೆ ತೋರಿಸಿದ್ದಾನೆ. ನಿಮ್ಮ ಕೈಯಿಂದ ಆಗುವಂಥದ್ದು ಏನು ಗೊತ್ತಾ? ನೀವು ಬಿತ್ತುವಂಥ ಬೀಜ ನೋಡಿ, ಒಂದು ಸಾರಿ ಬೀಜ ಕಾಳು ನೋಡಿ, ಆ ಬೀಜ ಸತ್ತು ಹೋಗಬೇಕು. ಸತ್ತು ಹೋದ ನಂತರ ಹೊಸ ಮೊಳಕೆ ಬರುತ್ತೆ. ಅದೇ ಪ್ರಕಾರ ನಾವು ಎಲ್ಲರೂ ಕೂಡ ಈ ಲೋಕದಲ್ಲಿ ಸತ್ತು ಹೋಗಬೇಕು. ಅದೇ ಪ್ರಕಾರ ಭೂಮಿಯ ಮೇಲೆ ನಾವೆಲ್ಲರೂ ಸತ್ತು ಹೋಗ್ಬೇಕು ಪ್ರಿಯರೇ. ಆ ನಂತರ ದೇವ್ರಿಗೋಸ್ಕರ ಸತ್ತೋದ್ರೆ ಆ ನಂತರ ಸ್ವರ್ಗವನ್ನು ನಮಗೆ ಸಿಗುತ್ತೆ ಪ್ರಿಯರಾದ ದೇವರ ಮಕ್ಕಳೇ. ಸ್ವರ್ಗವನ್ನು ಪಡ್ಕೊಳ್ತೀವಿ. ಅದೇ ನೋಡ್ರಿ 43ನೇ ವಚನವನ್ನು ಓದಿ ಪ್ರಿಯರೇ. ಅದರಲ್ಲಿ 15:43 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 46ನೇ ವಚನ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 46. ಪ್ರಕೃತಿವಾದದ್ದು ಮೊದಲನೇದು, ಆಮೇಲೆ ಆತ್ಮಿಕವಾದದ್ದು. ಮೊದಲನೇ ಮನುಷ್ಯನು ಭೂಮಿಯೊಳಗಿಂದ ಉತ್ಪತ್ತನಾಗಿ ಮಣ್ಣಿಗೆ ಸಂಬಂಧಪಟ್ಟವನು. ಎರಡನೆಯ ಮನುಷ್ಯನು ಪರಲೋಕದಿಂದ ಬಂದವನು, ಮಣ್ಣಿಂದ ಹುಟ್ಟಿದವನು. ಎಂಥವನು? ಮಣ್ಣಿಗೆ ಸಂಬಂಧಪಟ್ಟವರು ಅಂಥವರೇ. ಪರಲೋಕದಿಂದ ಬಂದಾತನು ಎಂಥವನು? ಪರಲೋಕ ಸಂಬಂಧಪಟ್ಟವರು ಅಂಥವರೇ. ನಾವು ಮಣ್ಣಿನಿಂದ ಹುಟ್ಟಿದವನ ಸ್ವರೂಪವನ್ನು ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಾತನ ಸ್ವರೂಪವನ್ನು ಧರಿಸಿಕೊಳ್ಳಬೇಕು ಏನ್ರಿ. ಅದೇ ಪ್ರಕಾರ ಪರಲೋಕಕ್ಕೆ ಸಂಬಂಧಪಟ್ಟಿರುವಂಥದ್ದು ದೇಹ ಉಂಟು, ಭೂಲೋಕಕ್ಕೆ ಸಂಬಂಧಪಟ್ಟಿರುವಂಥ ದೇಹ ಉಂಟು ಅಂತ ಹೇಳಿದ್ದಾನೆ ಪ್ರಿಯರೇ. ಇವಾಗ ಭೂಲೋಕಕ್ಕೆ ಸಂಬಂಧಪಟ್ಟಿರುವಂಥ ದೇಹಗಳನ್ನು ಧರಿಸ್ಕೊಂಡಿದ್ವಿ. ಆ ನಂತರ ಸತ್ತ ನಂತರ ಪರಲೋಕಕ್ಕೆ ಸಂಬಂಧಪಟ್ಟಿರುವಂಥ ದೇಹವನ್ನು, ಮಹಿಮೆ ಶರೀರವನ್ನು ಧರಿಸ್ಕೊಳ್ಳೋದಕ್ಕೆ ರೆಡಿಯಾಗಿದ್ದೀವಿ ಪ್ರಿಯರೇ. ಪರಲೋಕಕ್ಕೆ ಸಂಬಂಧಪಟ್ಟಿರುವಂಥ ದೇಹವನ್ನು ಧರಿಸ್ಕೊಳ್ಬೇಕಂದ್ರೆ ಪ್ರಿಯರೇ, ಈ ಲೋಕದಲ್ಲಿ ದೇವ್ರಿಗೋಸ್ಕರ, ಕ್ರಿಸ್ತನಿಗೋಸ್ಕರ, ದೇವರ ಸಮಾಜದಗೋಸ್ಕರ ನಾವು ಕಷ್ಟಪಡಬೇಕು ಪ್ರಿಯರೇ. ಅದಕ್ಕೆ ಹೇಳಿದ್ದಾನೆ, ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡ್ರಿ. ದೇವರ ರಾಜ್ಯದಗೋಸ್ಕರ ತವಕಪಡ್ರಿ, ಆದರೆ ಅವೆಲ್ಲ ಸಿಗುತ್ತೆ ನಿಮಗೆ ಅಂತ ಹೇಳಿದ್ದಾನೆ. ನೋಡಿ ಇನ್ನೊಂದು ಮಾತನ್ನು ನೋಡಿ ಪ್ರಿಯರೇ. 15ನೇ ಅಧ್ಯಾಯ 20ನೇ ವಚನ. 15:20. ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೋ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಆದರೆ ಪ್ರತಿಯೊಬ್ಬನು ತನ್ನ ತರಗತಿಯಲ್ಲೇ ಜೀವಿಸುವನು, ಎದ್ದು ಬರುವನು ಅಂತ ಹೇಳಿದ್ದಾನೆ. ಪ್ರಥಮ ಫಲನು ಕ್ರಿಸ್ತನು, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು ಅಂತ ಹೇಳಿದ್ದಾನೆ. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಆದಾಮನ ಮುಖಾಂತರ ಮರಣ ಬಂದಿದೆ ಪ್ರಿಯರೇ. ಮರಣ ಅಂದರೆ ಸಾಯುವಂಥದ್ದು ಆದಾಮನ ಮುಖಾಂತರ ಬಂದಿದೆ. ಅದೇ ಪ್ರಕಾರ ಸತ್ತ ನಂತರ ಎಬ್ಬಿಸುವಂಥದ್ದು, ಸತ್ತ ನಂತರ ಪುನರುತ್ಥಾನ ಆಗುವಂಥದ್ದು ಕ್ರಿಸ್ತನ ಮುಖಾಂತರ ಬಂದಿದೆ ಪ್ರಿಯರೇ. ಆದಾಮನ ಮುಖಾಂತರ ಮರಣ ಯಾವ ರೀತಿ ಬಂದಿದೆಯೋ ಅದೇ ಪ್ರಕಾರ ಕ್ರಿಸ್ತನ ಮುಖಾಂತರ ಪುನರುತ್ಥಾನ. ಕ್ರಿಸ್ತನನ್ನು ನಂಬಿಕೊಂಡ್ರೆ, ಆತನಿಗೋಸ್ಕರ ಇಷ್ಟಪಟ್ಟು ಕಷ್ಟಪಟ್ಟು ದೇವ್ರಿಗೋಸ್ಕರ ಜೀವಿಸಿದರೆ ದೇವರಿರುವಂಥ ಮಹಾಲೋಕವನ್ನು ಪಡ್ಕೊಳ್ತೀವಿ. ಪುನರುತ್ಥಾನ ಆಗುತ್ತೆ, ಮಹಿಮಾ ಶರೀರವನ್ನು ಧರಿಸ್ಕೊಳ್ತೀವಿ. ಪ್ರಥಮ ಫಲನ ಯಾರು? ಯೇಸು ಕ್ರಿಸ್ತನು. ಅಂದರೆ ಈ 3ನೇ ದಿನದಲ್ಲಿ ಯೇಸು ಕ್ರಿಸ್ತನು ಎದ್ದಿದ್ದಾನಂತ ಹಬ್ಬ ಮಾಡ್ಕೊಂಡಿದ್ದೀವಲ್ವ ರೀ.
ಯಾರು ಎದ್ದಿದ್ದಾರಂತೆ? ಯೇಸು ಕ್ರಿಸ್ತನು ಎದ್ದು ಬಂದಿದ್ದಾನೆ, ಮೃತ್ಯುಂಜಯನಾಗಿದ್ದಾನಂತೆ. ಇವತ್ತೆಲ್ಲರೂ ಕೂಡ ಹಬ್ಬ, ಹೌದಲ್ವಾ? 2 ವರ್ಷದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ಓಕೆ, ಸಂತೋಷ. ಆದರೆ ಅದೇ ಹೇಳ್ತಾ ಇದ್ದೇನೆ, 3ನೇ ದಿನದಲ್ಲಿ ನಾನು ಯಾವ ರೀತಿ ಮಹಿಮೆ ಶರೀರವನ್ನು ಧರಿಸ್ಕೊಂಡು ಬಂದಿದ್ದೀನೋ ನೀವು ಎಲ್ಲರೂ ಕೂಡ ಮಹಿಮೆ ಶರೀರವನ್ನು ಧರಿಸ್ಕೊಂಡು ಬರ್ತೀರ. ಯಾವಾಗ ಗೊತ್ತಾ? ಯೇಸು ಕ್ರಿಸ್ತನು ಎರಡನೇ ಆಗಮನದಲ್ಲಿ ಆತನ ಪ್ರತ್ಯಕ್ಷವಾಗುವಂಥ ಸಮಯದಲ್ಲಿ, ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗುವ ಸಮಯದಲ್ಲಿ ಎಲ್ಲರೂ ಎದ್ದು ಬರ್ತಾರೆ. ಅವರವರ ಕೆಲಸಕ್ಕೆ ತಕ್ಕ ಹಾಗೆ ಅವರು ದೇಹವನ್ನು ಧರಿಸಿಕೊಳ್ತಾರೆ. ಯೇಸು ಕ್ರಿಸ್ತನು ಮಹಿಮೆ ಶರೀರವನ್ನು ಧರಿಸಿಕೊಂಡಿದ್ದಾರೆ. ಆ ನಂತರ ಯೇಸು ಕ್ರಿಸ್ತನು ಬಂದ ನಂತರ ಎರಡನೇ ಆಗಮನದಲ್ಲಿ ಆತನ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಪ್ರತಿಯೊಬ್ಬರು ಎದ್ದು ಬರ್ತಾರಂತೆ ಪ್ರಿಯರೇ. 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿದೆ. 4:15-16. 4ನೇ ಅಧ್ಯಾಯ 15-16. ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದ ಉಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದೆ ಆಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞೆ ದೋಷದೊಡನೆ, ಪ್ರಧಾನ ದೂತ ಶಬ್ದದೊಡನೆ, ದೇವರ ತುತ್ತೂರಿ ಧ್ವನಿಯೊಡನೆ ಆಕಾಶದಿಂದ ಇಳಿದು ಬರುವವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಅಂದರೆ ದೇವ್ರಿಗೋಸ್ಕರ ಸತ್ತಿರುವಂಥ ಎಲ್ಲರೂ ನೀತಿವಂತರು ಎಲ್ಲಿದ್ದಾರೆ ಪ್ರಿಯರೇ? ಪರದೇಶಿಯಲ್ಲಿದ್ದಾರೆ ಪ್ರಿಯರೇ. ನೀತಿವಂತರು ಎಲ್ಲಿದ್ದಾರೆ ಹೇಳಿ ಪ್ರಿಯರೇ? ಪರದೇಶಿಯಲ್ಲಿದ್ದಾರೆ ಪ್ರಿಯರೇ. ಪರದೇಶಿಯಲ್ಲಿರುವಂಥ ನೀತಿವಂತರೆಲ್ಲರೂ ಕೂಡ ಎದ್ದು ಬರ್ತಾರಂತೆ. ಯಾವಾಗ? ಯೇಸು ಕ್ರಿಸ್ತನು ಎರಡನೇ ಆಗಮನದಲ್ಲಿ, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಂಥ ಸಮಯದಲ್ಲಿ, ಆಕಾಶದಲ್ಲಿ ಬರುವಂಥ ಸಮಯದಲ್ಲಿ ನಿದ್ದೆ ಹೋಗಿರುವಂಥ ನೀತಿವಂತರೆಲ್ಲರೂ ಕೂಡ, ಪರದೇಶಿಯಲ್ಲಿರುವಂಥ ನೀತಿವಂತರೆಲ್ಲರೂ ಕೂಡ ಎದ್ದು ಬರ್ತಾರಂತೆ. ಅಂದರೆ ಅವರೆಲ್ಲರೂ ಇನ್ನೂ ಪರಲೋಕಕ್ಕೆ ಹೋಗಿಲ್ಲ, ಪಾತಾಳ ಲೋಕದಲ್ಲಿ ಪರದೇಶಿ ಇದೆ. ಆ ಪರದೇಶಿಯಲ್ಲಿರುವಂಥ ನೀತಿವಂತರೆಲ್ಲರೂ ಕೂಡ ಎದ್ದು ಬರ್ತಾರಂತೆ, ಅನೀತಿವಂತರು ಕೂಡ ಎದ್ದು ಬರ್ತಾರಂತೆ. ನೀತಿವಂತರು ಎದ್ದು ಬಂದು ಮಹಿಮಾ ಶರೀರವನ್ನು ಧರಿಸಿಕೊಂಡು ಪರಲೋಕಕ್ಕೆ ಹೋಗ್ತಾರಂತೆ ಪ್ರಿಯರೇ. ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಈ ಮಾತುಗಳನ್ನು ನಿಮ್ಗೆ ತಿಳಿಸ್ಕೊಡ್ರಿ, ಒಬ್ರಿಗೊಬ್ರು ಮಾತಾಡ್ಕೊಳ್ರಿ, ಒಬ್ರಿಗೊಬ್ಬರು ಸಂತೈಸ್ರಿ ಅಂತ ದೇವ್ರು ಹೇಳ್ತಾ ಇದ್ದರೆ, ಅಂದರೆ ಇನ್ನೊಂದು ಪುನರುತ್ಥಾನ ಇದೆ. ಅಂದರೆ ಪುನರುತ್ಥಾನ ಆಗುತ್ತೆ, ದೇವ್ರಿಗೋಸ್ಕರ ನಂಬಿರುವಂಥ ಪ್ರತಿ ಒಬ್ಬರನ್ನ ಮಹಿಮೆ ಶರೀರವನ್ನು ಕೊಡ್ತಾನೆ, ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ, ದೇಹದೊಂದಿಗೆ ಕರ್ಕೊಂಡು ಹೋಗ್ತಾನೆ ಅಂತಂದು ದೇವರು ಹೇಳಿದ್ದಾನೆ ಪ್ರೇರೆ. ಏನಾದರೂ ಆ ಲೋಕ ಬೇಕು, ಆ ಮಹಿಮೆ ಶರೀರವನ್ನು ಬೇಕು ಅಂತ ಯಾರಿಗಾದರೂ ಕೋರಿಕೆ ಇದೆಯಾ ಪ್ರಿಯರೇ? ಭೂಲೋಕದಲ್ಲಿ ಮದುವೆ ಮಾಡಿಕೊಂಡು ಸುಖವಾಗಿ ಮಕ್ಕಳನ್ನು ಪಡೆದು ಸಂಪಾದನೆ ಮಾಡಿಕೊಂಡು ಮನೆ ಮೇಲೆ ಮನೆ, ಆಸ್ತಿ ಮೇಲೆ ಆಸ್ತಿ, ವಿದ್ಯೆ ಮೇಲೆ ವಿದ್ಯಾ, ಓದು ಏನ್ರಿ ಇಂಜಿನಿಯರ್ ಆದಂಥ ಓದ್ಕೊಂಡಿರ್ತೀರಾ? ಸ್ವರ್ಗ ಬೇಕಂದ್ಕೊಳ್ತೀರಾ? ಊಟ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ, ಒಳ್ಳೆ ಬಟ್ಟೆಗಳನ್ನು ಧರಿಸ್ಕೊಳ್ಳಿ, ಸಂಪಾದಿಸ್ಕೊಳ್ಳಿ, ಬೇಡ ಅಂತ ಹೇಳ್ತಾ ಇಲ್ಲ ದೇವರು. ಆದರೆ ನನಗೋಸ್ಕರ ಕಷ್ಟಪಡಿ, ನನಗೋಸ್ಕರ ತವಕಪಡಿ, ಭೂಲೋಕದಲ್ಲಿ ಕುಂತಿರುವಾಗಲೂ ನಿಂತಿರುವಾಗಲೂ ಕೆಲಸ ಮಾಡುವಾಗಲೂ ನನ್ನನ್ನು ಕುರಿತು ಧ್ಯಾನ ಮಾಡಿ, ಆಗ ನೀವು ರಕ್ಷಣೆ ಹೊಂದ್ತೀರಂತ ಹೇಳಿದ್ದಾನೆ ದೇವರು. ಆಗ ನೀವು ಸ್ವರ್ಗಕ್ಕೆ ಬರ್ತೀರಂತ ಹೇಳಿದ್ದಾನೆ. ಆ ಸ್ವರ್ಗವನ್ನು ಪಡ್ಕೋಬೇಕಂದ್ಕೊಂಡ್ರೆ ಭೂಲೋಕದಲ್ಲಿ ನಿಮ್ಮ ಜೀವಿತ ಕಾಲವನ್ನು ನನಗೋಸ್ಕರ ಅರ್ಪಣೆ ಮಾಡಿ, ಭೂಲೋಕದಲ್ಲಿ ನನಗೋಸ್ಕರ ನೀವು ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡ್ಕೊಳ್ಳಿ. ನನಗೋಸ್ಕರ ಏನು ಮಾಡಿ ಅಂತ ಹೇಳಿದ್ದಾನೆ? ನಿಮ್ಮ ಜೀವಿತ ಕಾಲವನ್ನು ಸಜೀವ ಯಜ್ಞವಾಗಿ ಸಮರ್ಪಿಸ್ಕೊಡ್ರಿ ಅಂತ ಹೇಳಿದ್ದಾನೆ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 25ನೇ ವಚನವನ್ನು ನೋಡಿ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 16:25 ಓದಿ ಪ್ರಿಯರೇ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳೆದುಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಂಡುಕೊಳ್ಳುವನು. ಅಂದರೆ ಮತ್ತೆ ಸಜೀವವಾಗಿ ಕಾಪಾಡಿಕೊಳ್ತಾನೆ. ಅಬ್ರಹಾಮನಿಗೆ ಒಂದು ಮಾತು ಹೇಳಿದನು ದೇವರು, ಅಬ್ರಹಾಮನೇ ನಿನ್ನ ಮಗನನ್ನು ನನಗೆ ಸಜೀವ ಯಜ್ಞವಾಗಿ ಸಮರ್ಪಿಸು ಅಂತ ಕೇಳಿಕೊಂಡ ದೇವರು. ಅಬ್ರಹಾಮನು ತನ್ನ ಮಗನನ್ನೇ ಸಜೀವ ಯಜ್ಞವಾಗಿ ಬಲಿ ಕೊಡೋದಕ್ಕೆ ದೇವ್ರಿಗೋಸ್ಕರ ಬಂದ ಪ್ರೇರೆ.
ತನ್ನ ಮನಸ್ಸು ದೇವರಿಗೆ ಸಂಪೂರ್ಣವಾಗಿ ಕೊಟ್ಟಿದ್ದಾನೆ ಪ್ರಿಯರೇ. ಅದೇ ಪ್ರಕಾರ ಅಬ್ರಹಾಮನೇ ನಿನ್ನ ಮಗನನ್ನು ಕೊಡು ಅಂತ ಕೇಳಿದ ತಕ್ಷಣ ಅಬ್ರಹಾಮನು ದೇವರಿಗೆ ತನ್ನ ಮಗನನ್ನು ಸಜೀವ ಯಜ್ಞವಾಗಿ ಬಲಿ ಕೊಡೋದಕ್ಕೆ ಬಂದು ಅರ್ಪಣೆ ಮಾಡೋದಕ್ಕೆ ಮುಂದೆ ನಿಂತರು ಪ್ರಿಯರೇ. ಅದೇ ಪ್ರಕಾರ ಇವತ್ತು ನಮಗೆ ಏನು ಕೇಳ್ತಾ ಇದ್ದಾರೆ ಗೊತ್ತಾ? ನಿಮ್ಗೆ ಏನು ಇಷ್ಟವಾಗಿದೆಯೋ ಅದನ್ನೆಲ್ಲ ದೇವ್ರಿಗೆ ಸಮರ್ಪಣೆ ಮಾಡಿಕೊಡ್ರಿ. ನಿಮ್ಗೆ ಏನಿಷ್ಟ? ಭೂಲೋಕದಲ್ಲಿ ಎಲ್ಲರಿಗಿಂತ ಏನಿಷ್ಟ ಗೊತ್ತಾ? ಶರೀರನೇ ಇಷ್ಟ ಪ್ರಿಯರೇ, ಹೌದಲ್ವಾ? ಎಲ್ಲದಕ್ಕಿಂತ ಯಾವುದನ್ನು ಇಷ್ಟಪಡ್ತೀವಿ? ನಮ್ಮ ದೇಹವನ್ನೇ ಇಷ್ಟಪಡ್ತೀವಿ ಎಲ್ಲದಕ್ಕಿಂತ, ಹೌದಲ್ವಾ? ನಮ್ಮ ದೇಹವನ್ನು ಇಷ್ಟಪಡ್ತೀವಿ. ಈ ದೇಹವನ್ನೇ ದೇವ್ರಿಗೋಸ್ಕರ ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡ್ಕೊಳ್ಳಿ. ಆ ರೀತಿ ಸಮರ್ಪಣೆ ಮಾಡಿಕೊಂಡ್ರೆ ದೇವರಿರುವಂಥ ಮಹಾಲೋಕವನ್ನು ಪಡ್ಕೊಳ್ತೀರಂತ ಹೇಳಿದ್ದಾನೆ ದೇವರು. ಆ ರೀತಿ ಎಷ್ಟೋ ಮಂದಿ ಭಕ್ತಾದಿಗಳು ಪಡ್ಕೊಂಡಿದ್ದಾರೆ ಪ್ರಿಯರೇ. ಒಬ್ಬ ಅಬ್ರಹಾಮನು, ಇಸಾಕನು, ಯಾಕೋಬನು, ದಾವೀದನು, ಇನ್ನು ಯೇಸು ಕ್ರಿಸ್ತನು, ಅಪೋಸ್ತಲರು ಎಲ್ಲರೂ ಕೂಡ ಸಜೀವ ಯಜ್ಞವಾಗಿ ದೇವರಿಗೆ ಮೆಚ್ಚುಗೆಯಾಗುವಂಥ ಕಾರ್ಯಕ್ರಮಗಳನ್ನು, ದೇವರಿಗೆ ಇಷ್ಟವಾದಂಥ ಕಾರ್ಯಕ್ರಮಗಳನ್ನು ಅವ್ರು ಮಾಡಿದ್ದಾರೆ. ಸ್ವರ್ಗವನ್ನು ಅವರು ಸಂಪಾದಿಸ್ಕೊಂಡಿದ್ದಾರೆ. ಅದೇ ಪ್ರಕಾರ ನಾವು ಮಾಡಬೇಕಂದ್ರೆ ಈ ಹಾಡು ನೋಡಿ ಒಳ್ಳೆ ಪಾಠವನ್ನು ಕಲಿಬೇಕು ಪ್ರಿಯರೇ. ಒಂದು ಸಂಪಾದನೆ, ಒಂದು ಹೆಸರು, ಒಂದು ಪದವಿ, ಎಲ್ಲದಕ್ಕಿಂತ ಯಾವುದನ್ನು ಇಷ್ಟಪಡ್ತೀರ ಹೇಳಿ? ನಿಮ್ಮ ದೇಹವನ್ನು ನೀವು ಇಷ್ಟಪಡ್ತೀರ. ಆ ದೇಹವನ್ನೇ ದೇವ್ರಿಗೋಸ್ಕರ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕಂತೆ. ಸಜೀವ ಯಜ್ಞ ಅಂದರೆ ನೋಡಿ, ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ ಪ್ರಿಯರೇ. ಬರೀ ಮಾತಿನಿಂದಲ್ಲ ದೇವ್ರನ್ನ ಘನಪಡಿಸೋದು. ಯಜ್ಞ ನೈವೇದ್ಯ ದೇವ್ರಿಗೆ ಬೇಕಾಗಿಲ್ಲ. ನೀವು ಬೇಕು, ನಿಮ್ಮ ಮನಸ್ಸು ಬೇಕು, ನಿಮ್ಮ ಒಳ್ಳೆ ನಡವಳಿಕೆ ಬೇಕು, ಒಳ್ಳೆ ಪ್ರವರ್ತನೆಯಿಂದ ದೇವರನ್ನು ಆರಾಧಿಸಬೇಕು. ನಟನೆ ಮಾಡಿದ್ರೆ ದೇವರು ಒಪ್ಪೋದಿಲ್ಲ ಪ್ರಿಯರೇ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ನೋಡಿದ್ರ, ದೇವರಿಗೆ ಮನಸ್ಸು ಕೊಟ್ಟಿದ್ರೆ ಅಂತ ತಿಳ್ಕೊಳ್ಳಿ, ಎಲ್ಲರಿಗೂ ಒಳ್ಳೇದು ಮಾಡ್ತೀರ ಪ್ರಿಯರೇ, ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ. ದೇವರಿಗೆ ಮನಸ್ಸು ಕೊಟ್ಟಿಲ್ಲ ಅಂದ್ರೇ ಎಲ್ಲರಿಗೂ ಕೆಟ್ಟದ್ದು ಮಾಡ್ತೀವಿ. ದೇವರಿಂದ ದೂರ ಆಗ್ತೀವಿ, ಮನೆ ಕುಟುಂಬದಲ್ಲಿ ದೂರ ಆಗ್ತೀವಿ, ಹೆಂಡತಿ ಹತ್ರ ದೂರ ಆಗ್ತೀವಿ, ಮಕ್ಕಳ ಹತ್ರ ದೂರ ಆಗ್ತೀವಿ ಏನ್ರಿ. ಎಲ್ಲರಿಗೂ ದೂರವಾಗಿ ಭ್ರಷ್ಟರಾಗಿ ಕೊನೆಗೆ ಸತ್ತು ಹೋಗಿ ಬೆಂಕಿ ಕೆರೆ ಹೋಗ್ತೀವಿ ಪ್ರಿಯರೇ. ಅದಕ್ಕೆ ಉತ್ತಮವಾದಂಥ ದೇವರ ಸಂದೇಶವನ್ನು ಹೇಳಿದ್ದಾನೆ ಪ್ರಿಯರೇ ಯೇಸು ಕ್ರಿಸ್ತನು. ಇನ್ನೊಂದು ಸಾಕ್ಷಿ ತೋರಿಸಿದ್ದಾನೆ ಗೊತ್ತಾ ಪ್ರಿಯರೇ? ಏನು ಗೊತ್ತಾ? ನೀವು ನನ್ನನ್ನು ನಂಬಿಕೊಂಡು ವಾಕ್ಯದ ಪ್ರಕಾರ ನೀವು ನಡ್ಕೊಂಡ್ರೆ ಇನ್ನೊಂದು ಲೋಕ ಕೊಡ್ತೀನಿ, ಮಹಿಮಾ ಶರೀರವನ್ನು ಕೊಡ್ತೀನಿ ಅಂತ ಹೇಳಿದ ನೋಡ್ರಿ. ಒಂದು ಎಕ್ಸಾಂಪಲ್ ತೋರಿಸಿದ್ದಾನೆ ಪ್ರಿಯರೇ. ತರಕಾರಿಗಳೇನಾದರೂ ತೊಗೊಳೋದಕ್ಕೆ ಹೋಗಿ ತಿನ್ನುವಂಥ ವಸ್ತುಗಳನ್ನು ತೊಗೊಳ್ಳುವಾಗ ಆ ವಸ್ತುಗಳನ್ನು ಮಾರುವಂಥ ಒಂದು ಅಂಗಡಿಯವ್ರು ಏನು ಮಾಡ್ತಾರೆ ಗೊತ್ತಾ? ಕಡಲೆಕಾಯಿ ಆಗಿರ್ಬೋದು ಅಥವಾ ಯಾವುದೊಂದು ಹಣ್ಣುಗಳಾಗಿರ್ಬೋದು, ಮೊದಲು ಒಂದು ತಿಂದು ನೋಡಿ ಸರ್ ಚೆನ್ನಾಗಿದ್ದರೆ ತೊಗೊಳ್ಳಿ ಅಂತ ಹೇಳ್ತಾರೆ, ಹೌದಲ್ವಾ? ಈ ದ್ರಾಕ್ಷಿ ಹಣ್ಣಾಗಿರ್ಬೋದು ಅಥವಾ ಕಡಲೆಕಾಯಿ ಬೀಜ ಆಗಿರ್ಬೋದು, ಮೊದಲು ಮಾರುವಾಗ ಏನು ಮಾಡ್ತಾರೆ ಹೇಳಿ ಪ್ರಿಯರೇ? 1-2 ತಿಂದು ನೋಡಿ ಸರ್, ಆಮೇಲೆ ತೊಗೊಳ್ಳಿ, ದುಡ್ಡು ಕೊಟ್ಟು ತೊಗೊಳ್ಳಿ ಅಂತ ಹೇಳ್ತಾರೆ, ಹೌದಲ್ವಾ? ರುಚಿ ನೋಡಿ ಚೆನ್ನಾಗಿದ್ದರೆ ತೊಗೊಳ್ಳಿ, ಆಮಿದ್ರೆ ಒಂದು ವೇಳೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಿ ಅಂತೇಳಿದೆ. ಅದೇ ಪ್ರಕಾರ ತಂದೆಯಾಗಿರುವಂಥ ಆ ದೇವರು 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತನು ಸಾಯುವಂಥ ಸಂದರ್ಭದಲ್ಲಿ ಎಷ್ಟೋ ಮಂದಿ ಸಮಾಧಿಯಲ್ಲಿರುವಂಥ ಎಷ್ಟೋ ಮಂದಿ ಹೊರಗಡೆ ಎದ್ದು ಬಂದಿದ್ದಾರಂತ ಪ್ರಿಯರೇ, ನೀತಿವಂತರು. ಯೆಹೆಜ್ಕೇಲನ ಗ್ರಂಥ 37ನೇ ಅಧ್ಯಾಯ 12ನೇ ವಚನವನ್ನು ನೋಡಿ ಪ್ರಿಯರೇ. ಯೆಹೆಜ್ಕೇಲನ ಗ್ರಂಥ 37:12. ಆದ ಕಾರಣ ನೀನು ಈ ದೈವೋಕ್ತಿಯನ್ನು ಅವರಿಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಜನರೇ ನೋಡಿರಿ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ದೇಶಕ್ಕೆ ಸೇರ ಮಾಡುವೆನು. ನನ್ನ ಜನರೇ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿದಾಗ ನಾನೇ ಯೆಹೋವನು ಎಂದು ನಿಮಗೆ ದೃಢವಾಗುವುದು. ಅಂದರೆ ನಾನು ದೃಢವಾಗಬೇಕು, ನಿಮ್ಮ ಹೃದಯದಲ್ಲಿ ಲಿಖಿತವಾಗಬೇಕು. ನೀವು ನನ್ನನ್ನು ನಂಬೇಕಂದ್ರೆ ನಿಮ್ಮೊಂದು ದಿನಗಳಲ್ಲಿ ಒಂದು ಉತ್ತಮವಾದ ದೊಡ್ಡ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅದೇನು ಗೊತ್ತಾ? ನಿಮ್ಮ ಗೋರಿಗಳನ್ನು ಅಂದರೆ ನಿಮ್ಮ ಸಮಾಧಿಯನ್ನು ನಾನು ತೆರೆಸ್ತೀನಿ,
ಆ ಪರಿಶುದ್ಧರನ್ನು ಹೊರಗಡೆ ತರಿಸ್ತೀನಿ ಅಂತಂದು ಹೇಳಿದ್ದೇನೆ ಪ್ರಿಯರೇ. ಆ ಮಾತು ಪ್ರವಾದನೆ ಮಾತು ನೆರವೇರಿದೆಯಾ ಇಲ್ಲಂತ ನೋಡುವಾಗ ಯೇಸು ಕ್ರಿಸ್ತನು ಮರಣಿಸುವಂಥ ಶಿಲುಬೆಯ ಮೇಲೆ ಮರಣಿಸುವಂಥ ಸಂದರ್ಭದಲ್ಲಿ ಆಗಿದೆ ಪ್ರಿಯರೇ. ಅದನ್ನು ನೋಡಿ ಆಮೇಲೆ ಮುಗಿಸ್ತೀನಿ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 50ನೇ ವಚನ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 27:50, 27ನೇ ಅಧ್ಯಾಯ 50ನೇ ವಚನವನ್ನು ನೋಡಿ ಪ್ರಿಯರೇ. ಯೇಸು ತಿರುಗಿ ಪ್ರಾಣ ಬಿಟ್ಟನು. ಆಗ ಇಗೋ, ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. ಭೂಮಿಯು ಅದರಿತು, ಬಂಡೆಗಳು ಸೀಳಿ ಹೋದವು, ಸಮಾಧಿಗಳು ತೆರೆದವು. ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹ